ಬರೀ ಅಪಾರ್ಟ್ಮೆಂಟ್ಗಳಿದೆ. ಭಾರತದ ಧ್ವಜ ಎಷ್ಟು ಚೆನ್ನಾಗಿ ಹಾರ್ತಾ ಇದೆ ನೋಡ್ರಿ. ಜೈ ಹಿಂದ್. ಕಸದ ರಾಶಿ ಇಲ್ಲಿ ತನಕ ಸ್ಮೆಲ್ ಬರ್ತಾ ಇದೆ. ಇರೋ ಗುರು ಯಾಕೆ ಅರ್ಜೆಂಟು? ಡೆಲ್ಲಿ ಮೆಟ್ರೋ ಇದು ಗುರು ಸಿಗ್ನಲ್ ಇದೆ. ಏನಿದು ಹೆವಿ ನೀರು ನಿಂತಿದೆ ಇಲ್ಲಿ. ಓ ಇಲ್ಲೊಂದು ಫ್ಲಾಗು, ಓ ಅಲ್ಲೊಂದು ಫ್ಲಾಗು, ಓ ಫ್ಲಾಗ್ಗಳು ಎಲ್ಲ ಕಡೆ ಆರಿಸ್ಬಿಡೋ. ಪೆಡೆಸ್ಟ್ರಿಯನ್ ಕ್ರಾಸಿಂಗ್ ಗುರು. ಎಲ್ಲಿ ಹೋಗ್ಬೇಕು ನಾವು? ಫ್ಲೈಓವರ್ ಮೇಲೆ ಹೋಗ್ಬೇಕಾ? ಎಲ್ಲ ಬರೀ ಇಟ್ಕೆಲೆ ಇದೆ, ಯಾವುದು ಪ್ಲಾಸ್ಟಿಂಗ್ ಆಗಿಲ್ಲ. ಕಸದ ಬೆಟ್ಟ ಎಲ್ಲ ನೋಡಿದ್ರಾ? ನೋಡ್ರಿ ಎಲ್ಲರೂ ಇಷ್ಟು ಬೇಗ ಎದ್ದು ಎಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ. ಓಹೋ ವೈನ್ ಶಾಪ್ ಬೆಳಿಗ್ಗೆನೇ ಓಪನ್ ಆಗ್ಬಿಟ್ಟಿದೆ. ಮರಿ ಆನೆ ಇದ್ದಂಗಿದೆ. ಗುರು ಏನು ಮಳೆ ಬರ್ತೈತಿದು. ಹರಿಯಾಣ ಪಂಜಾಬ್ ಅಂದ್ರೆ ರಿಯಾಲಿಗೆ ಫೇಮಸ್ ಅಲ್ಲ. ಇವಾಗ ರಿಯಲ್ ಅಡ್ವೆಂಚರ್ ಸ್ಟಾರ್ಟ್. ಪಂಚರ್ ಆಗೋಯ್ತು. ಅಲ್ಲಿ ಗೇಟ್ ತೆಗ್ದಿರುತ್ತಾ? ತೆಗ್ದಿರುತ್ತಲ್ಲ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಹೋಸ್ಟಿಂಗ್ ಮೀ. ಸರಿ ಬರ್ದಾ? ಥ್ಯಾಂಕ್ ಯು. ಬಾಯ್ ಬಾಯ್. ಓಕೆ, ಥ್ಯಾಂಕ್ ಯು ಸಾಗರ್ ಫಾರ್ ಹೋಸ್ಟಿಂಗ್ ಮೀ. 6 ಗಂಟೆ 7 ನಿಮಿಷ ಆಗಿದೆ. ನೋಯ್ಡಾದಲ್ಲಿ ನನ್ನ ಫ್ರೆಂಡ್ ಮನೇಲಿದ್ದೆ. ರಾತ್ರಿ ಒಳ್ಳೆ ಊಟ ಆಯಿತು. ಏನು ಇದು ಇಂಟರ್ನೆಟ್ ಗೊತ್ತಿಲ್ಲ. ಓಕೆ, 591 ಕಿಲೋಮೀಟರ್ ಇದೆ. 11 hours 23 minutes ತೋರಿಸ್ತದೆ. ಸೊ ಸಮಯ ಈಗ 6 ಗಂಟೆ 8 ನಿಮಿಷ. ನಾನು ಹೊರಟಿದ್ದೀನಿ ನೋಯ್ಡಾಯಿಂದ ಜಮ್ಮು ಕಡೆಗೆ. ಎಸ್, ಫುಲ್ ಖುಷಿ ಆಗ್ತಿದೆ ನೋಡಿ. ಇದು ನೋಯ್ಡಾದ ಮಾರ್ನಿಂಗ್ ವ್ಯೂ. ಬರೀ ಅಪಾರ್ಟ್ಮೆಂಟ್ಗಳಿದೆ. ಬೆಳಿಗ್ಗೆ ಮಳೆನೂ ಬಂದಿದೆ, ಜೋರಾಗಿ ಬಂದು ನಿಂತಿದೆ. ಈಗ ಸ್ವಲ್ಪ ಹನಿ ಇಡ್ತಾ ಇದೆ. ಯಾವ ಲಾರಿಗೂ ಇದು ಹಿಂಗೆ ಹೋಗ್ತಿದೆ. ನಮಸ್ಕಾರ ಕರುನಾಡು. ಎಲ್ರು ಹೇಗಿದ್ದೀರಾ? ಎಲ್ಲರಿ ಹೇಗೆ ಬಂದಾಸಾಗಿರಿ ಅಂತ ಹೇಳ್ತಾ ಎಲ್ರಿಗೂ ಸ್ವಾಗತ ಕೊಡ್ತಾ ಇದೀನಿ ಗ್ರೇಟರ್ ನೋಯ್ಡಾಯಿಂದ ನಿಮ್ಮ ರಾವಿಶಿಂಗ್ ರೈಡರ್. ಥ್ಯಾಂಕ್ಸ್ ಫಾರ್ ಯುವರ್ ವಿಸಿಟ್ ಟು ಗ್ರೇಟರ್ ನೋಯ್ಡಾ. ಓಕೆ, ಥ್ಯಾಂಕ್ಸ್ ಫಾರ್ ಹೋಸ್ಟಿಂಗ್. ಅಷ್ಟೇ, ಜೀವನ ಕೂಡ ತಾಳ್ಮೆಯಿಂದ ಇರಿ. ಪ್ರಾಬ್ಲಮ್ಸ್ಗಳು ಹಂಗಂಗೆ ಸಾಲ್ವ್ ಆಗ್ತಾ ಹೋಗುತ್ತೆ. ಟೈಮ್ ಕೊಡಬೇಕಷ್ಟೆ. ನಾವು ಯಾವಾಗ ಟೈಮ್ ಕೊಡಲ್ಲ ತಾನೇ, ಆವಾಗ ಆ ಪ್ರಾಬ್ಲಮ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಯಾವುದೇ ಕೆಲಸ ಆಗಿರಲಿ ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ. 1-2 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಏನೂ ಸಾಧಿಸಲ್ಲ. 2 ನಿಮಿಷ ಬೇಗ ಹೋಗ್ಬಿಟ್ಟು. ಅಲ್ಲೋಡಿ ಏನೋ ಗುಡ್ಡ ಇದೆ, ಏನೋ ಗೊತ್ತಿಲ್ಲ. ಐ ಥಿಂಕ್ ಡೆಲ್ಲಿ ಮೇಲೆ ಹೋಗ್ತಾ ಇದ್ದೀವಿ ಈಗ ಅನಿಸುತ್ತೆ. ವಾವ್, ಅಲ್ಲೋಡಿ ಮಾರ್ನಿಂಗು ನಮ್ಮ ಭಾರತದ ಧ್ವಜ ಎಷ್ಟು ಚೆನ್ನಾಗಿ ಹಾರ್ತಾ ಇದೆ ನೋಡ್ರಿ. ಅಷ್ಟು ಮಳೆ ಬರ್ತಿದ್ರು ಎಷ್ಟು ಚೆನ್ನಾಗಿ ಹಾರಾಡ್ತಿದೆ. ವೆರಿ ನೈಸ್. ಜೈ ಹಿಂದ್. ಏನೋ ಒಂಥರ ಸ್ಮೆಲ್ ಇಲ್ಲಿ. ಓ ಗುರು, ಅಲ್ಲಿ ಬೆಟ್ಟ ಅಂತ ಹೇಳಿದ್ನಲ್ಲ, ಅದು ಬೆಟ್ಟ ಅಲ್ಲ, ಅದು ಕಸದ ರಾಶಿ. ಈ ಡೆಲ್ಲಿದು ಫುಲ್ಲು ಕಸದ ರಾಶಿ. ಅಲ್ಲಿ ದಾರಿ ಥರ ಮಾಡಿದವ್ರು ನೋಡಿ, ಅಲ್ಲೆಲ್ಲ ಟ್ರಕ್ ನಿಂತಿದೆ. ಅದ್ರದ್ದು ಇಲ್ಲಿ ತನಕ ಸ್ಮೆಲ್ ಬರ್ತದೆ. ಓ ಗಾಡ್ ಮ್ಯಾನ್, ಏನಿದು? ಓಹೋ. ಸೊ ಅಫಿಷಿಯಲಿ ಡೆಲ್ಲಿನೂ ಎಂಟ್ರ್ ಆಗಿದ್ದೀವಿ ನಾವು. ಅಲ್ಲಿ ನೋಡಿ ಟ್ರಕ್ಕೆಲ್ಲ ನಿಂತಿದೆ ಕಸದ್ದು. ಅದೆಲ್ಲ ತೊಗೊಂಡೋಗಿ ಆ ಬೆಟ್ಟದ ಮೇಲೆ ಹೋಗಿ ಹಾಕ್ತಾರೆ. ಗೊತ್ತಿಲ್ಲ ನಮ್ಮದು ಎಲ್ಲೋಗ್ಬೇಕು ಅಂತ. ಬರೀ ಅದು ಬಸ್ಸಿಗೆ ಅನಿಸುತ್ತೆ. ಸೊ ಇಲ್ಲಿ ಲೆಫ್ಟ್ ತೊಗೊಳ್ಬೇಕು ನಾವು. ಇರೋ ಗುರು ಯಾಕೆ ಅರ್ಜೆಂಟು? ಸಿಗ್ನಲ್ ಇದೆ ಗುರು, ಹೋಗ್ತಿದಾರ ಎಲ್ಲ. ಓಕೆ, ನಾವು ಹೋಗೋಣ. ಯಪ್ಪ ಹೆವಿ ಸ್ಮೆಲ್ ಬರ್ತಿದೆ ಗುರು ಇಲ್ಲಿ. ಅದೆಲ್ಲೋ ಇರೋದು ರಾಶಿ, ಬಟ್ ಇಲ್ಲಿ ತನಕ ಸ್ಮೆಲ್ ಬರ್ತಿದೆ. ಬೇರೆ ಏನು ಮಾಡೋಕ್ಕಲ್ವಾ ಈ ವೇಸ್ಟ್ಗೆ ಅಂತ. ಅಂದರೆ ಬೇರೆ ದೇಶದೆಲ್ಲ ರೀಸೈಕಲ್ ಮಾಡಿ ರೋಡೆಲ್ಲ ಮಾಡ್ತಾರೆ ಅದರಲ್ಲಿ. ಸೊ ಆ ಥರ ಏನು ಮಾಡೋಕ್ಕಲ್ವ ಅಂತ. ಸೊ ಇದು ಡೆಲ್ಲಿ ಸಿಟಿ. ನಾನು ಬೆಳಿಗ್ಗೆನೇ ಬಿಟ್ರು ಇಷ್ಟೊಂದು ಟ್ರಾಫಿಕ್ ಆಗಿದೆ ಗುರು. ಇದು ನೋಡಿ, ಪೆಡೆಸ್ಟ್ರಿಯನ್ ಕ್ರಾಸಿಂಗ್ಗೆ ಬ್ರಿಡ್ಜು. ಯಪ್ಪ ಇಲ್ಲಿ ನೋಡಿ ಕಸ. ಈ ಕಸದ ಪ್ರಾಬ್ಲಮ್ ಆಲ್ ಓವರ್ ಇಂಡಿಯಾ ಇದೆ. ಹೆಂಗಾದರೂ ಮಾಡಿ ಸಾಲ್ವ್ ಆಗಲೇಬೇಕಿದು, ಇಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ ಇಂಡಿಯಾಗೆ.
ತುಂಬ ಟೆಕ್ನಾಲಜೀಸ್ ಬಂದಿದೆ ಕಸದ್ದು ಮೇಂಟೈನ್ ಮಾಡೋದು ಹೇಗೆ ಅಂತ. ಅದನ್ನೆಲ್ಲ ಯಾಕೆ ಅಡಾಪ್ಟ್ ಮಾಡ್ಕೊಳ್ಳೋಲ್ಲ ಅಂತ ಗೊತ್ತಾಗ್ತಿಲ್ಲ. ಏನೆಂತಕ್ಕೋ ಬಜೆಟ್ನ ಇಡ್ತಾರೆ. ದಿಲ್ಲಿ ಮೆಟ್ರೋ ಪೂರ್ವ ಆಜಾದ್ ನಗರ್, ಮೆಟ್ರೋ ಮೇಲೆ ಮಲಗಿರ್ತಾರೆ ಇಲ್ಲಿ. ಬೆಳಗಿನ ಜಾವ ಆಗಿರೋದ್ರಿಂದ ಟ್ರಾಫಿಕ್ ಸಿಗ್ನಲ್ಲು ಆನ್ ಮಾಡಿದ್ದಾರೆ, ಬಟ್ 156 ಸೆಕೆಂಡ್ಸ್ ಅಂತೆ. ಇದು ಬೇಕಾಗಿಲ್ಲ. ಅದು ಮಳೆ ಸ್ವಲ್ಪ ಕಡಿಮೆ ಆದರೆ ಒಳ್ಳೆಯದು. ಇದೇನು ಜರಿ ಮಳೆ ಬರ್ತಾನೆ ಇರುತ್ತೆ, ಜಡಿ ಮಳೆ ಜಗ 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 ಅಂತ. ಮೇ ಬಿ ಹೈವೇಗೆ ಹೋಗ್ಬಿಟ್ಟು ಸ್ವಲ್ಪ ದೂರ ಹೋಗ್ಬಿಟ್ರೆ ನಿಂತ್ಕೊಳ್ಬೋದು ಬೇರೆ ಏರಿಯಾದಲ್ಲಿ. ಗಾಜಿಯಾಬಾದ್ ಕಾಶ್ಮೀರಿ ಗೇಟ್. ದಿಲ್ಲಿಗೆ ಬರಬೇಕು ಅಂದ್ಕೊಂಡೆ. ಇಲ್ಲಿ ನೋಡಬೇಕು ನಮ್ಮ ಕ್ಯಾಪಿಟಲ್ ಆಫ್ ಇಂಡಿಯಾ ಹೇಗಿದೆ ಅಂತ ಅಂದ್ಕೊಂಡಿದ್ದೆ. ಬೈಕಲ್ಲಿ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸುಭಾಷ್ ಪಾರ್ಕ್. ಗಾಡಿ ಬರ್ತಿದೆ, ಹಂಗೆ ಹೋಗ್ತಾ ಇರ್ತಾರೆ. ಇದು ಗುರು ಸಿಗ್ನಲ್ ಇದೆ, ಏನು ಅರ್ಜೆಂಟ್ ಗುರು. ಅಲ್ಲಿ ಯಾವುದೋ ರೈಟ್ ಸೈಡಲ್ಲಿ ಸಡನ್ನಾಗಿ ಬಂದರೆ ಗಾಡಿ ಏನು ಮಾಡ್ತೀರಾ? ಏನು ಜನ ಗುರು. ಅದಕ್ಕೆ ಸ್ವಲ್ಪ ಜಾಗ ಬಿಟ್ಬಿಟ್ಟೆ, ಇಲ್ಲ ನನಗೆ ಹಾಂಗ್ ಮಾಡ್ತಿದ್ರು. ನಾವು ನಿಯತ್ತಾಗಿ ನಿಂತಿರ್ತೀವಿ ಟ್ರಾಫಿಕಲ್ಲಿ, ಸಿಗ್ನಲ್ ಇನ್ನೂ ಬಿಟ್ಟಿರೋಲ್ಲ. ಹಿಂದೆ ಬಂದುಬಿಟ್ಟು ಸುಮ್ಮನೆ ಹಾಂಗ್ ಮಾಡ್ತಾರೆ, ನಮ್ಮನ್ನು ಕಳ್ಸೋಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ಯಾಕೆ ಬೇಕು, ಸ್ವಲ್ಪ ಸೈಡಲ್ಲಿ ನಾವೇ ನಿಂತ್ಕೊಬಿಡ್ತೀವಿ. ಅವರು ದಾಟ್ಕೊಂಡಾದರೂ ಹೋಗಲಿ, ಸಿಗ್ನಲ್ ನಿಂತ್ಕೊಂಡಾದರೂ ನಿಂತ್ಕೊಳ್ಳಿ. ಹೋಪ್ ಆನ್ ದ ವೇ ಗೇಟ್ ವೇ ಆಫ್ ಇಂಡಿಯಾ ಕಾಣಿಸ್ಲಿ ಅಂತ ನೋಡೋಣ. ಇನ್ನೊಂದು ಸಿಗ್ನಲ್ಲು. ಒಂದಷ್ಟು ಜನ ಫಾಲೋ ಮಾಡ್ತಾರೆ, ಒಂದಷ್ಟು ಜನ ಮಾಡೋದಿಲ್ಲ. ಬೆಳಗಿನ ಜಾವ ಅಲ್ಲ, ಸುಮ್ಮನೆ ಒಯ್ತಾ ಇರ್ತಾರೆ. ಓಕೆ, ಸಿಗ್ನಲ್ ಬಿರುತ್ತೋ ಅಲ್ಲಿ ನೋಡಿ ಬಸ್ಸು. ಏನು ಕೆಲಸಗಳು ಮಾಡ್ತಾರೆ ನೋಡ್ರಿ. ಕ್ಯಾಮ್ರಾಗಳಿದೆ, ಸಿಗ್ನಲ್ಗಳಿದೆ. ಅವ್ನು ನೋಡಿ ಟ್ರ್ಯಾಕ್ಟ್ರು ಸುಮ್ಮನೆ ನುಗ್ತಾ ಇರೋದು. ಏನು ಜನ ಗುರು, ಸಿಗ್ನಲ್ ಇದ್ರೂ. ನಾವು ಫ್ಲೈಓವರ್ ಮೇಲೆ ಹೋಗ್ಬೇಕು. ಅಯ್ಯೋ ಏನಿದು ಹೆವಿ ನೀರು ನಿಂತಿದೆ ಅಲ್ಲಿ. ಇಲ್ಲೊಂದು ಫ್ಲ್ಯಾಗು, ಅಲ್ಲೊಂದು ಫ್ಲ್ಯಾಗು. ಫ್ಲ್ಯಾಗ್ಗಳು ಎಲ್ಲ ಕಡೆ ಹಾರಿಸ್ಬಿಡೋರು. ಮಳೆಯಲ್ಲಿ ಫ್ಲ್ಯಾಗ್ ಹಾರೋದನ್ನು ನೋಡಿದ್ದೀರಾ? ನೋಡಿ, ಅಲ್ಲೊಂದಿದೆ ನೋಡಿ. ಓಹೋ, ಸೀಲಂಪುರ್ ಬಸ್ ಸ್ಟ್ಯಾಂಡ್ ಅನಿಸುತ್ತೆ. ರೈಲ್ವೆ ಸ್ಟೇಷನ್ ಅದು. ಓಕೆ, ಸೀಲಂಪುರ್ ರೈಲ್ವೆ ಸ್ಟೇಷನು. ಇಲ್ಲಿ ನೋಡಿ ಫ್ಲ್ಯಾಗು ವಿತ್ ಟ್ರೈನು ವಿತ್ ಫ್ಲೈಓವರು. ಗುರು, ಅಲ್ಲಿ ನೋಡಿದ್ವಲ್ಲ ಕಸದ ರಾಶಿ, ಅಲ್ಲಿಗೆ ಬಂದ್ವಿ ನೋಡಿ. ಇದೇ ಕಸದ ರಾಶಿ. ಗುಡ್ಡೆ ಹಾಕೊಂಡವ್ರೆ, ಗುಡ್ಡೆ ಹಾಕ್ತಾನೆ ಅವ್ರೆ. ಇದೊಂದು, ಅದು ಬೇರೆ ಅನಿಸುತ್ತೆ, ಇದು ಇನ್ನೊಂದು. ಏನು ಗುರು ಇದು, ಇಷ್ಟೊಂದು ದೊಡ್ಡ ಕ್ರೇನು ಏನು ಕಟ್ತಾರಪ್ಪ. ಅಲ್ಲಿ ಫ್ಲೈಓವರ್ಗಂತೂ ಕಡಿಮೆ ಇಲ್ಲ, ಡೆಲ್ಲಿಲಿ ತುಂಬಾ ಫ್ಲೈಓವರ್ಸ್ ಇದೆ. ಇನ್ನು ಯಾವಾಗ ಮುಗಿಯುತ್ತೆ ಗುರು ದಿಲ್ಲಿ? ಹೋಗ್ತಾ ಇದ್ದೀನಿ, ಇನ್ನೂ ಮುಗಿತಾನೆ ಇಲ್ಲ, ಹೈವೇನೇ ಬರೋದಿಲ್ಲ. ಓಹೋ ಪೆಡೆಸ್ಟ್ರಿಯನ್ ಕ್ರಾಸಿಂಗ್ಗೆ ಬ್ರಿಡ್ಜ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಬಟ್ ಎಷ್ಟು ಮಟ್ಟಿಗೆ ಫಾಲೋ ಮಾಡ್ತಾರೋ ಗೊತ್ತಿಲ್ಲ. ಬೆಂಗಳೂರಲ್ಲೂ ಅಷ್ಟೇ ಎಲ್ಲ ತುಂಬ ಕಡೆ ಮಾಡಿದ್ದಾರೆ, ಬಟ್ ಫಾಲೋನೇ ಮಾಡಲ್ಲ ಜನ. ರೋಡ್ ಮೇಲೆ ಹೋಗ್ತಾರೆ. ಇದ್ರು ಎಲ್ಲಿ ಹೋಗ್ಬೇಕು ನಾವು? ಫ್ಲೈಓವರ್ ಮೇಲೆ ಹೋಗ್ಬೇಕಾ, ಕೆಳಗಡೆ ಹೋಗ್ಬೇಕಾ, ಏನು ಹೋಗ್ಬೇಕು ಕರೆಕ್ಟಾಗಿ ಹೇಳಮ್ಮ. ಫ್ಲೈಓವರ್ ಮೇಲೆಲ್ಲ ಕೆಳಗಡೆ ಹೋಗ್ಬೇಕು. ಯಾಕೋ ಮಳೆ ನಿಲ್ಲಂಗೆ ಕಾಣಿಸ್ತಿಲ್ಲ, ಬರ್ತಾನೆ ಇದೆ. ಓಕೆ, ಇಲ್ಲಿ ಫ್ಲೈಓವರ್ ಹತ್ಬೇಕು. ಓಹೋ ಏನು ಇದು? ಯಾವುದೋ ಒಂದು ದೊಡ್ಡ ಫಂಕ್ಷನ್ ನಡೆದಿದೆ ಇಲ್ಲಿ. ಮಳೆ ಬಂದು ಎಲ್ಲ ಇಕ್ಬಿಟ್ಟೋಗಿದೆ. ಹೆವಿ ಇದೆ ಗ್ರೌಂಡು, ಸಗದಾಗಿದೆ. ಅಲ್ಲಿ ನೋಡಿ ಮನೆಗಳು ಎಲ್ಲ ಬರೀ ಇಟ್ಕೆಲೆ ಇದೆ, ಯಾವುದು ಪ್ಲಾಸ್ಟಿಕ್ ಆಗಿಲ್ಲ. ಈ ಸೈಡು ಅಷ್ಟೇ ಹಂಗೆ ಇದೆ. ಅಲ್ಲಿ ನೋಡಿ ಅವಾಗಲೇ ಕಸದ ರಾಶಿ ತೋರಿಸಿದ್ನಲ್ಲ, ಇಲ್ಲೊಂದಿದೆ. ಶಹೀದ್
ವಿಕ್ರಮ್ ಬತ್ರಾ ಚೌಕ್. ಆ್ಯಂಡ್ ಎಲ್ಲಿ ನೋಡಿದ್ರೆ ಫ್ಲ್ಯಾಗ್ ಇದೆ, ಇಲ್ಲಿ ಎಲ್ಲ ಕಡೆ ಫ್ಲ್ಯಾಗ್ ಇದೆ. ಓ ಅಲ್ಲಿ ನೋಡ್ರಿ ಕಸದ ರಾಶಿ. ನೀವು ಕಲ್ಲಿನ ಬೆಟ್ಟ ನೋಡಿದಿರಲ್ಲ, ಆಮೇಲೆ ಅದ್ರ ಮೇಲೆಲ್ಲ ಮರಗಳೆಲ್ಲ ಬೆಳೆದಿರುತ್ತೆ, ಆ ಬೆಟ್ಟ ನೋಡಿದಿರಲ್ಲ. ಕಸದ ಬೆಟ್ಟ ಎಲ್ಲ ನೋಡಿದಿರಾ? ನೋಡ್ರಿ ಕಸದ ಬೆಟ್ಟ, ಡೆಲ್ಲಿಯ ಕಸದ ರಾಶಿ ನೋಡ್ರಿ. ಅಲ್ಲಿ ಮೇಲೆ ಹಸುನು ಹೋಗಿದೆ ಮೇಲೆ. ಅವಲ್ಲೇ ತೋರಿಸಿದ್ನಲ್ಲ ದೂರದಿಂದ, ಅದು ಒಂದು ಪಾಯಿಂಟ್ ಅನಿಸುತ್ತೆ. ಆ್ಯಂಡ್ ಇದು ಒಂದು ಪಾಯಿಂಟು. ಇನ್ನೂ ಬೆಟರ್ ಮ್ಯಾನೇಜ್ ಮಾಡ್ಬೋದು ಅನಿಸುತ್ತೆ. ಇನ್ನೂ ತುಂಬಾ ಸೊಲ್ಯೂಷನ್ಸ್ ಇದೆ ಗ್ಲೋಬಲಿ. ಎಸ್, ಎಲ್ಲ ಸ್ಟೇಟಲ್ಲೂ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಸಾಲ್ವ್ ಮಾಡಬೇಕು. ಸೊಲ್ಯೂಷನ್ ಇಲ್ಲ ಅಂತಲ್ಲ, ತುಂಬಾ ಸೊಲ್ಯೂಷನ್ಸ್ ಇದೆ. ಅದನ್ನು ಅಳವಡಿಸ್ಕೋಬೇಕಷ್ಟೆ ನಾವು. ಅಳವಡಿಸ್ಕೊಳ್ಳಿಲ್ಲ ಅಂದರೆ ಈ ಪ್ರಾಬ್ಲಮ್ ಇನ್ನೂ ವರ್ಸ್ ಆಗುತ್ತೆ, ಕಡಿಮೆ ಅಂತ ಆಗಲ್ಲ. Hope Indian government and Delhi government is taking care of it, because it's a capital of India. We should take care of it at least. This capital of India ಒಂದು ಮಾದರಿ ಆಗಬೇಕು ಬೇರೆ ಸ್ಟೇಟ್ಸ್ಗೆ. ದ್ವಾರಕಾ, ಗುರುಗಾಂವ್, ಚಂಡೀಗಢ. ಹೆಂಗಪ್ಪ ಚಂಡೀಗಢ? ಸ್ಟ್ರೈಟ್. ಸೊ ಆಲ್ಮೋಸ್ಟ್ ಡೆಲ್ಲಿ ಔಟ್ಸ್ಕರ್ಟ್ಸಿಗೆ ಬಂದಿದ್ದೀವಿ. ಎಲ್ಲರೂ ಇಷ್ಟು ಬೇಗ ಎದ್ದು ಎಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ. ಎಲ್ಲಿಗೆ ಹೋಗ್ತಿರಲ್ಲ, ಮನೇಲಿ ಮಲ್ಕೊಳ್ಳೋದು ತಾನೆ ಸುಮ್ಮನೆ. ಓ ಅಲ್ಲೋಗಿ ಯೂಟರ್ನ್ ಹಾಕೊಂಬರ್ಬೇಕು. ಯೂಟರ್ನ್ ಅಲ್ಲ, ರೈಟ್. ಓ ಔಟ್ಸ್ಕರ್ಟ್ಸ್ ಅನ್ಸುತ್ತೆ ಇದು. ಅಲ್ಲಿ ನೋಡ್ರಿ ಅಪಾರ್ಟ್ಮೆಂಟ್ಗಳು, ಯಪ್ಪ ಎಷ್ಟಿದೆ ಪಕ್ಕದಲ್ಲೇ. ಗುರು ಮಳೆ ಅಂತೂ ನಿಲ್ತಾನೆ ಇಲ್ಲ, ಬರ್ತಾನೆ ಐತೆ ಜಡಿ ಮಳೆ. ಗಜ 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 ಅಂತ ಒಂದು ಅರ್ಧ ಗಂಟೆ ಜೋರಾಗಿ ಬಂದ್ಬಿಟ್ಟು ನಿಂತ್ಕೊಬಿಟ್ರೆ ಅದೊಂಥರ ಚೆನ್ನಾಗಿರುತ್ತೆ. ಒಂಥರ ಗಿಜಿಗೆ ಬಂದರೆ ನೋಡೋದಕ್ಕೂ ಒಂಥರ ಅನಿಸುತ್ತೆ. ನೇಚರ್ ಪ್ಲೇಸ್ ಇದ್ದು ಒಳ್ಳೆ ವ್ಯೂ ಇದ್ದರೆ ಆ ಥರ ಎಲ್ಲ ಇದ್ದರೆ ಮಸ್ತ್ ಇರುತ್ತೆ. ವಿತ್ ಮಳೆ ಓಡಿಸ್ಬೋದು ಆರಾಮಾಗೆ. ಬಟ್ ಸಿಟಿ ಒಳಗಡೆ ಬೇಜಾರು. ಓಹೋ ವೈನ್ ಶಾಪ್ ಬೆಳಿಗ್ಗೆನೇ ಓಪನ್ ಆಗ್ಬಿಟ್ಟಿದೆ. ಯಾರಿಗೂ ಬೆಳಿಗ್ಗೆ ಹೋಗೋದು. ಸೊ ಇದೆಲ್ಲ ಔಟ್ಸ್ಕಟ್ಸು ಡೆಲ್ಲಿದು. ಕುಂಡಲಿ, ಪಾಣಿಪಟ್ಟ, ಸೋನುದಿ ಗಡ್ಡಿ. ನೋಡಿ ಡೆಲ್ಲಿ ಟ್ಯಾಕ್ಸಿ ಫುಲ್ ಬ್ಲ್ಯಾಕು. ಸ್ಯಾಂಟ್ರೋಸ್ ಹಿಂಗೆ ಅನ್ಸುತ್ತೆ, ಮಾರುತಿ ಸುಜುಕಿ ಇಲ್ಲ, ರಿಡ್ಸ್ ಫುಲ್ ಬ್ಲ್ಯಾಕ್. ಮರಿ ಆನೆ ಇದ್ದಂಗಿದೆ ಸಣ್ಣಗೆ. ಸೊ ಈ ಡಾಬಾ ಏನಾದ್ರು ಹೋಗಿ ಏನಾದ್ರು ತಿನ್ಕೊಂಬರ್ಬೇಕಿತ್ತು. ಅಲ್ಲೇನೋ ಬೇರೆ ಎಕ್ಸ್ಪ್ರೆಸ್ ವೇ ಅಂತ ಬೇರೆ ಹಾಕಿದ್ರು. ನೀರು ನೋಡಲೇ ಇಲ್ಲ. ಇದು ಬೇರೆ ಈ ಫಾಗ್ ಆಗ್ಬಿಟ್ಟಿತ್ತು ಗ್ಲಾಸು, ಪ್ಲಸ್ ಆಚೆಗಡೆಯಿಂದ ನೀರು ಬೇರೆ. ಅಲ್ಲಿ ನೀರು ಇರೋದೇ ಗೊತ್ತಾಗಲಿಲ್ಲ. ಫುಲ್ಲು ಒಳಗಡೆ ಶೂ ಒಳಗಡೆ ಎಲ್ಲ ಹೋಗ್ಬಿಡ್ತು. ನೋಡಿ ಹಿಂಗಿರುತ್ತೆ ನೀರು, ಕಾಣಿಸೋದೇ ಇಲ್ಲ ಅಲ್ಲಿ ನೀರಿದೆ ಅಂತ. ಅಲ್ಲಿಗೆ ಹೋದಾದ್ಮೇಲೆ ಗೊತ್ತಾಗೋದು. ಸಡನ್ನಾಗಿ ಬ್ರೇಕು ಹಾಕೋಕ್ಕಾಗಲ್ಲ. ಆದರೂ ಏನು ಮಳೆ ಬರ್ತೈತಿದು. ಇನ್ನೂ ಮಳೆ ಬರ್ತಾನೆ ಇದೆ. ನನ್ನ ಅವಸ್ಥೆಯನ್ನು ನಿಮಗೆ ತೋರಿಸೋದಕ್ಕೆ ಇನ್ಸ್ಟಾ 360 ಆನ್ ಮಾಡಿದ್ದೀನಿ. ಸೊ ನೋಡಿ, ಇದೆ ಈ ಥರ ಮಳೆಯಲ್ಲಿ ಹೋಗೋದು. ಆದಷ್ಟು ಲೆಫ್ಟ್ ಸೈಡು ಹೋಗಬಾರ್ದು, ಯಾಕಂದರೆ ಮಳೆ ನಿಂತಿರುತ್ತೆ. ಹೋದರೆ ಶೂವಲ್ಲೆಲ್ಲ ನೀರು, ಆಲ್ರೆಡಿ ಹೋಗಿದೆ ನೀರು. ಅದು ಡಾಬಾ ನಿಲ್ಲಿಸಿ ತಿನ್ಬಿಡೋಣ ಅಂತ. ಪರಾಟ ಕೆಫೆ ಅಂತೆ. ಅಯ್ಯಪ್ಪ, ಸರ್ವಿಸ್ ರೋಡ್ಗೆ ಬಂದರೆ ನೋಡ್ರಿ ಇದೇನೋ ಇದ್ದಂಗಿದೆ. ಡಾಬಾ ಇಲ್ಲೇ ಇದೆಯಲ್ಲ, ಡಾಬಾ ಹೋಗಿ ತಿನ್ಕೊಂಡು ಬರೋಣ. ಪಂಜಾಬ್ ಹಿಮಾಚಲ್ ಢಾಬಾ. ಓಕೆ, ये बिक जाएगा ಹೋಗೋದಾ? ಅಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಮುಂದೆನೇ ಇರ್ತಿತ್ತು. ಬಟ್ ಇಲ್ಲಿ ನೋಡಿ ನಮ್ಮ ಬೈಕಿನ ಅವಸ್ಥೆ. ಮಳೆಯಲ್ಲಿ ಫುಲ್ಲು, ಆಮೇಲೆ ಇದು ಶೂಸ್ ಒಳಗಡೆ ಫುಲ್ಲು ನೀರೋಗಿದೆ. ಇವಾಗ ರೈನ್ ಜಾಕೆಟ್ ಹಾಕೊಂಡ್ರು ಏನು ಪ್ರಯೋಜನ ಇಲ್ಲ. ಯಾಕೋ ಕ್ರಾಸ್ ಆಗಿದೆಯಲ್ಲ ಇದು.
ಈ ಸೆಂಟರ್ ಸ್ಟ್ಯಾಂಡ್ ಹಾಕೋದೇ ಕಷ್ಟ ಈ ಮಳೆಯಲ್ಲಿ. ಶೂಸ್ ಬೇರೆ ನೆಂದಿದೆ. ಓಕೆ, ಅಲ್ಲಿ ನಿಲ್ಲಿಸ್ಬಿಟ್ಟು ಬಂದೆ. ಏನಾದ್ರು ತಿನ್ನೋಣ, ಏನಾದರೂ ಕುತ್ಕೊಂಡು ನಮಗೆ ಏನಿದೆಯೋದು ಹೊಟ್ಟೆ ತುಂಬ ತಿನ್ಬಿಟ್ಟು ಹೋಗೋದು. क्या है? पराठा पराठा, रोटी, गेहूं का रोटी अभी 9 बजे। अभी कितना बजे है? अभी कितना है? ओ 8 बजे, 15-20 मिनट ऊपर। हाँ, गेहूं की रोटी है ना? हाँ, इसमें चाय पी लो। चाय ला? हाँ, चाय ला जी. ಟೀ ನೋಡ್ರಿ, ಟೀ ಎಷ್ಟು ದೊಡ್ಡ ಗ್ಲಾಸ್ ಕೊಟ್ಟವ್ರಿ. ಟೀ 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 ಇದೆ. सब बैंगलोर से लद्दाख, अभी जम्मू जा रहा हूँ. जम्मू. ओके, ನೋಡಿ ಬಂದಿದೆ रोटी, बटर रोटी और शाही पनीर. ಇದು ಗೋಧಿದು ರೋಟಿ, ಇದು ಸೇಮ್ ಮೈದಾ ಇದ್ದಂಗೆ ಇದೆ, ಮಸ್ತ್ ಇದೆ ಮೆತ್ತಗೆ. ಶಾಹಿ ಪನ್ನೀರು ಎಷ್ಟು ಪನ್ನೀರ್ ಹಾಕಿದಾರೆ ಅಂದರೆ ಸಖತ್ ನಿಧಾನ ಬರೀ ಪನ್ನೀರ್ ಸಕ್ಕ ಟೇಸ್ಟ್ ಕೊಡ್ತಾರೆ. ಟೇಸ್ಟ್ ಗೊತ್ತಾ, ತುಂಬ ಚೆನ್ನಾಗಿದೆ. बहुत अच्छा है, बढ़िया है. ये मैदा नहीं है ना? बहुत अच्छा है. आप कहाँ से हो? बिहार से. ಓಕೆ, ಎಂಜಾಯ್ ಮಾಡ್ತೀನಿ, ಆಮೇಲೆ ಬರ್ತೀನಿ. ಓಕೆ, ರೆಸ್ಟ್ ತಗೊಳ್ತಾ ಇದ್ದೀನಿ ಡಾಬಾದಲ್ಲಿ. ಸ್ವಲ್ಪ ಮಳೆ ಕಡಿಮೆ ಆಯಿತು, ತಿಂಡಿ ಮಾಡ್ಬಿಟ್ಟು ಹೋಗೋದೆ. ಡಾಬಾಗೆ ಬಂದರೆ ಅಡ್ವಾಂಟೇಜ್, ಆರಾಮಾಗಿ ಮಲ್ಕೋಬೋದು. ಎಲ್ಲ ಸ್ಟೆಪ್ಸ್ ಇದೆ, ಮಲ್ಕೋಬೋದು, ಎಲ್ಲ ಮಲ್ಕೋಬೋದು. ಥ್ಯಾಂಕ್ ಯು. ಓಕೆ, ಒಂದು ಒಳ್ಳೆ ಪಿಟ್ ಸ್ಟಾಪ್ ಆಯಿತು. ಸಖತ್ತಾಗೆ ಗೇವುಕ್ಕೆ ರೋಟಿ ತಿಂದೆ, ಅದ್ರ ಜೊತೆ ಶಾಹಿ ಪನ್ನೀರ್ ಸೂಪರಾಗಿತ್ತು. ಆ್ಯಂಡ್ 2 ಸಲ ಟೀ ಕುಡಿದೆ, ದೊಡ್ಡದು ಗ್ಲಾಸಿಂದು. ಆ್ಯಂಡ್ ನೀವು ಬಿಲ್ಲು ಕೇಳಿದ್ರೆ ಶಾಕ್ ಆಗ್ತೀರಾ, ಬರ್ರೀ 210 ರೂಪಾಯಿ ಅಷ್ಟೇ. 210 ರೂಪಾಯಿ ಶಾಹಿ ಪನ್ನೀರು, 4 ರೊಟ್ಟಿ, ಗೇಹುಕೆ ರೊಟ್ಟಿ, ಗೋಧಿಯಿಂದ ಮಾಡಿರ್ತಾರೆ. ತುಂಬ ಚೆನ್ನಾಗಿತ್ತು, ಸೂಪರಾಗಿತ್ತು. ಮಳೆ ಕಂಪ್ಲೀಟಾಗಿ ನಿಂತಿದೆ ನೋಡಿ, ಇವಾಗ ಆರಾಮಾಗಿ ಹೊಡಿಬೋದು. ಓಕೆ, 8 ಗಂಟೆ 12 ನಿಮಿಷ, 8 ಗಂಟೆಗೆ ರೀಚ್ ಆಗ್ತೀನಿ ಅಂತ ತೋರಿಸ್ತಾ ಇದೆ ಮ್ಯಾಪಲ್ಲಿ, ಜಮ್ಮುನ. ಸೊ ಇನ್ನೊಂದು ಟೋಲ್ ಗೇಟು, ಇದು ಎಷ್ಟನೇದಿದು? 27ನೇದು ಅನ್ಸುತ್ತಿದ್ದು. ಹೌದು, 27ನೇದು ಟೋಲ್ ಇದು. ಸಾರಿ, ಹೋಗ್ತಾ 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 ಟೋಲ್ಗಳ ಕೌಂಟ್ ಮರ್ತೋಯ್ತು. ಒಟ್ಟಿನಲ್ಲಿ 26, 27 ಇರುತ್ತೆ, 27 ಅನಿಸುತ್ತೆ. ಓಹೋ, ಇಲ್ಲಿ ನೋಡಿ ದೊಡ್ಡದು ಏನೋ ಹಿಡ್ಕೊಂಡು ಹೋಯ್ತವ್ರೆ, ಗೊತ್ತಿಲ್ಲ, ಫುಲ್ ಕವರ್ ಮಾಡಿಬಿಟ್ಟಿದ್ರು. ವಾವ್, ಇಲ್ಲಿ ನೋಡ್ರಿ, ಹರಿಯಾಣ ಪಂಜಾಬ್ ಅಂದರೆ ಹರಿಯಾಲಿಗೆ ಫೇಮಸ್ ಅಲ್ಲ, ಹಸಿರಿಗೆ ಫೇಮಸ್ಸು. ಯಾಕಂದರೆ ಎಷ್ಟು ಜನ ಫಾರ್ಮಸ್ ಇದ್ದಾರಲ್ಲಿ. ಸೊ ಇವಾಗ ರಿಯಲ್ ಅಡ್ವೆಂಚರ್ ಸ್ಟಾರ್ಟು. ಎಲ್ಲ ಥರ ಒಳ್ಳೆ ಸೀನ್ರಿ ಸಿಗುತ್ತೆ ಆನ್ ದ ವೇ. ಇಷ್ಟು ದಿನ ಜಾಸ್ತಿ ಹೈವೇಲೇ ಇದ್ರಿ. ಹರಿಯಾಣಲ್ಲಿದ್ದೀವಿ ನಾವೀಗ. ಹರಿಯಾಣ ಮೇಲಿಂದ ಪಾನಿಪತ್ತಿಂದ ಚಂಡೀಗಢ ಹೋಗುತ್ತೆ. ಚಂಡೀಗಢದಿಂದ ಇನ್ನೂ ಯಾವುದಾದ್ರು ಪ್ಲೇಸ್ ಇದೆ, ಹೈವೇ ಅಂತೆ, ಚೆನ್ನಾಗಿದೆಯಂತೆ ರೋಡು, ಪ್ರಾಬ್ಲಮ್ ಇಲ್ಲ ಜಮ್ಮು ತನಕ. ಜಮ್ಮು ಆದಮೇಲೆ ಇನ್ನೊಂದು ರಿಯಲ್ ಅಡ್ವೆಂಚರ್ ಸ್ಟಾರ್ಟ್ ಆಗುತ್ತೆ, ಜಮ್ಮುವಿಂದ ಶ್ರೀನಗರ್ಗೆ. ಶಿಟ್, ಪಂಚರ್ ಆಗೋಯ್ತು. ಯಾಕಾಯಿತು ಅಂತ ಗೊತ್ತಾಗಲಿಲ್ಲ. ಎಲ್ಲ ಆಯಿತು. ಛೇ ಗಣೇಶ, ಯಾಕಪ್ಪ ಹಿಂಗೆ ಮಾಡಿದ್ರೆ?